3 ವರ್ಷದ ನಂತರ ನಾ ಯೂಸ್ ಮಾಡ್ಕೋತ ಬಂದು ಇಂಥ ಗೊಬ್ಬರ ನಮ್ಗೆ ಎಲ್ಲಿ ಸಿಕ್ಕಿಲ್ಲ. ಸಾವಯವ ಒಂದ ಕ್ಷೇತ್ರದೊಳಗಡೆ ಈ ನಮೂನಿ ಗೊಬ್ಬರ ನನಗೆ ಸಿಕ್ಕಿಲ್ಲ. ಇದನ್ನ ಹಾಕಿದ್ದೀನಿ, ಇದು 1 ವರ್ಷ ಅಲ್ಲ, ಮರನೇ ವರ್ಷಕ್ಕೂ ಮುಂದಿನ ವರ್ಷಕ್ಕೂ ಕೂಡ ಕುಳೆ ಬೆಳೆಗೆನೂ ಅನುಕೂಲ ಆಗುವಂತ ಪೋಷಕಾಂಶಗಳನ್ನ ಇದು ಭೂಮಿ ಒಳಗೆ ಹಿಡಿದಿಟ್ಕೋತೈತಿ ಅಂತ ಒಂದು ಗೊಬ್ಬರ ಐತದ. ಚಲೋ ಐತಿ, ಎರಡೇ ಮಾತಿಲ್ಲ. ಎಷ್ಟು ವರ್ಷ ಆಯ್ತು ಮಾಡಕತ್ ನಾನು ಇದನ್ನ 3 ವರ್ಷ ಆಯ್ತ್ರಿ. ಅಂದ್ರೆ ಇದ್ರ ಗುಣಮಟ್ಟ, ಇದು ಕ್ವಾಲಿಟಿ ಕ್ವಾಂಟಿಟಿ ನೋಡ್ಬೇಕಂತಂದ್ರ ಈಗಾಗಲೇ ಎಷ್ಟೋ ಇದು ಗೊಬ್ಬರ ಸಾಕಷ್ಟು ರೈತರಿಗೆ ನಾ ಬೇಕು ನೀವ್ ಬೇಕಂತ ಅನ್ನೋ ಲೆವೆಲ್ದಾಗ ಆಗ್ಬೇಕಾಗಿತ್ತು. ಅಂದ್ರೆ ಅಷ್ಟ ಆಗಿಲ್ಲ ಅಂತ ನಂಗೆ ಅನಿಸ್ತದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ನೋಡ್ಬೇಕಂತಂದ್ರ ಉಳಿದ ಹೆಂಗ್ ಅಡ್ವರ್ಟೈಸ್ಮೆಂಟ್ ಗೊಬ್ಬರದ ಆ ರೀತಿ ಬರಕ್ತಾ ಇಲ್ಲ. ನಿಮ್ಮಿಂದ ನಮಗೆ ಅಡ್ವರ್ಟೈಸ್ ನಮ್ಮಿಂದ ಆಗ್ತೈತಿ. ನಮ್ಮ ಗೊಬ್ಬರ ಚಲೋ ಐತಂತಂದ್ರೆ ನಾವ ಯಾಕೋ ರೈತರ ಅಷ್ಟ ಶಿಕ್ಷಣ ಹೊಂದಿದವರು ಸ್ವಲ್ಪ ಅಸಡ್ಡೆ ಮಾಡ್ತಾರ ಸಾವಯವ ಮಾಡ್ಕೊಳಕ್. ಯಾಕೋ ಏನೋ ಗೊತ್ತಿಲ್ಲ. ಆದ್ರೆ ಸಾವಯವ ಮಾಡ್ಬೇಕಂತಂದ್ರ ಅದೇನ ಅಷ್ಟ ನಮಗ ಖರ್ಚು ಅಲ್ಲ, ಅಷ್ಟೇನ ಬಾಳ ದುಡುಕಿ ಬೀಳ್ಬೇಕಂತಾನು ಇಲ್ಲ. ನಮಸ್ಕಾರ, ನಿಮ್ಮ ಹೆಸರು? ಮಲಗೋಡ ಶಿವಗೌಡ ಪಾಟೀಲ್ ಅಂತ ಹೇಳ್ರಿ. ಸಾಕಿನ ಹುಲಿಕವಿ, ತಾಲೂಕು ಜಿಲ್ಲಾ ಬೆಳಗಾವಿ. ನೀವು ನಮಗ ಕೂಬಾ ಸಾಯಿಲ್ ಗೊಬ್ಬರ ಪರಿಚಯ ಮಾಡಿ ಕೊಟ್ಟಿದ್ದಕ್ಕೆ ಮೊದಲೇ ಮಾತು ಹೇಳ್ಬೇಕಂದ್ರೆ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಯಾಕಂತಂದ್ರ ಈ ಗೊಬ್ಬರ ನಮಗೆ ಪರಿಚಯ ಇರ್ಲಿಕ್ಕಿಲ್ಲ 2-3 ವರ್ಷದ ಹಿಂದಗಡೆ. 3 ವರ್ಷದ ನಂತರ ನಾ ಯೂಸ್ ಮಾಡ್ಕೋತ ಬಂದು ಇಂಥ ಗೊಬ್ಬರ ನಮ್ಗೆ ಎಲ್ಲಿ ಸಿಕ್ಕಿಲ್ಲ. ಸಾವಯವ ಒಂದ ಕ್ಷೇತ್ರದೊಳಗಡೆ ಈ ನಮೂನಿ ಗೊಬ್ಬರ ನನಗೆ ಸಿಕ್ಕಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಹೇಳೋದಂದ್ರ ರೇಟ್ ಮಾತ್ರ ಇಷ್ಟ ಹೇಳ್ರಿ, ಜಂಪ್ ಅಂದ್ರೆ ಸೊ ಗೊಬ್ಬರ ಚಲೋ ಐತಿ. ಅದ್ರಾಗ 2 ಮಾತ್ರ. ಮತ್ತ ಬೆಳಿ ನೋಡ್ಬೇಕಾರ ನೀವ ಹೇಳ್ಬೇಕು. ಈಗ ಒಂದು 3 ತಿಂಗಳ ಕಬ್ಬ ಐತಿ. ಈಗ 3 ತಿಂಗಳ ಕಬ್ಬ ಐತ್ರಿ ಗೌಡ್ರ? ಎಷ್ಟು ಎಕರೆ ಐತ್ರಿ ಗೌಡ್ರ? 1.5 ಎಕರೆ ಕಬ್ಬ ನೋಡ್ದ. 1.5 ಎಕರೆ ಇದೆ. 1.5 ಎಕರೆಗೆ ಒಂದು 20 ಚೀಲ 20 ಬ್ಯಾಗ್ ನಾನು ಯೂಸ್ ಮಾಡೇನ್ರಿ. ಅಡ್ಡಿಲ್ಲ, ಚಲೋ ಬಂದೈತಿ. ನನಗಂತೂ ಇದ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಅಂತ ಏನಿಲ್ಲ. ಅಡ್ಡಿಲ್ಲ, ಚಲೋ ಐತಿ ಒಟ್ಟ. ಮತ್ತೆ ಈ ಸಲ ಹೋದ ವರ್ಷದ ನೋಡ್ಬೇಕಾರೆ ಈ ಸಲ ನಾನು ಡ್ರಿಪ್ ಮಾಡಿರೋದ್ರಿಂದ ಇನ್ನೂ ಉತ್ತಮ ಇಳುವರಿ ಪಡ್ಕೊಳ್ಳುವಂತ ಆಶಾಭಾವನೆ ನಮ್ದೈತಿ. ಈಗ ಮರಿ ಸಂಖ್ಯೆ ಐತ್ರಿ ಗೌಡ್ರ? ಮರಿ ಸಂಖ್ಯೆ ಇದಕ್ಕೆ ಐತ್ರಿ ಒಂದು 7-8 ಇದಕ್ಕೆ ಐತ್ರಿ. ಕುಳೆ ಕಬ್ಬಿಗೆ ಜಾಸ್ತಿ ಐತ್ರಿ. ಅದನ್ನ ನಾನು ಗಳೆ ಹೊಡೆದಿಲ್ಲ. ಸೊ ಈಗ 4 ದಿವಸ ಒಳಗೆ ಗಳೆ ಹಾಕಿನಂತಂದ್ರೆ ನಂಗೆ ಎಷ್ಟು ಬೇಕಷ್ಟು ಮರಿ ಸಂಖ್ಯೆಗಳನ್ನ ಕಾಕೊಂಡ ಉಳ್ಕಿದ್ದೆಲ್ಲ ನಾ ಕೊಲಾಪ್ಸ್ ಮಾಡ್ಕೊಳ್ಬೋದು. ಅದನ್ನ ಭೂಮಿ ಫಲದ್ರಿ ಗೌಡ್ರ? ಭೂಮಿ ಫಲವತ್ತತೆ ನೋಡ್ಬೇಕಾದ್ರೆ ಸರ್ಕಾರಿ ಗೊಬ್ಬರಕ್ಕೂ ಈ ಗೊಬ್ಬರಕ್ಕೂ ನಾನು ಮುಂಚೆ ಹೇಳ್ತಾನು. ಭೂಮಿ ಫಲವತ್ತತೆನ ಈ ಸಾವಯವ ಗೊಬ್ಬರ ಕಾಕೊಂಡ್ ಹೋಗ್ತೈತಿ 1+1. ಇದನ್ನ ಹಾಕಿದ್ದೀನಿ, ಇದು 1 ವರ್ಷ ಅಲ್ಲ, ಮರನೇ ವರ್ಷಕ್ಕೂ ಮುಂದಿನ ವರ್ಷಕ್ಕೂ ಕೂಡ ಕುಳೆ ಬೆಳೆಗೆನೂ ಅನುಕೂಲ ಆಗುವಂತ ಪೋಷಕಾಂಶಗಳನ್ನ ಇದು ಭೂಮಿ ಒಳಗೆ ಹಿಡಿದಿಟ್ಕೋತೈತಿ ಅಂತ ಒಂದು ಗೊಬ್ಬರ ಐತದ. ಚಲೋ ಐತಿ, ಎರಡೇ ಮಾತಿಲ್ಲ. ಎಷ್ಟು ವರ್ಷ ಆಯ್ತು ಗೌಡ್ರ ಮಾಡಕತ್ ನಾನು ಇದನ್ನ 3 ವರ್ಷ ಆಯ್ತ್ರಿ. ಹೋದ್ಸಲ ನಾನು ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಅಷ್ಟ ಹಾಕಕ್ ಆಗ್ಲಿಲ್ಲ. ಈ ವರ್ಷ ನಾನು ಮತ್ತೆ ಈ ಗೊಬ್ಬರದ ತಗೊಂಡ್ಕಾರ ಮತ್ ನಾ ಪಿಕಪ್ ಆಗಿದ್ದಾನು. ಚಲೋ ಐತಿ. ಅದೇ ಎಕರೆಕ್ 15 ಚೀಲ ಅಂತ ರೆಕಮೆಂಡೇಶನ್ ಹೇಳ್ತಾರೋ ಅದ ಪ್ರಕಾರ ನಾನು 14, 15, 16 ಹಾಕೋತಾ ಬಂದನು. ಚಲೋ ಐತಿ. ಹೋದ ವರ್ಷದ ನೋಡ್ಬೇಕಾರೆ ಇವತ್ತು ನನ್ಗೆ ಇನ್ನೂ ಚಲೋ ಅನಿಸ್ತದೆ. ಇನ್ನೊಂದು ಗೌಡ್ರ, ಸರ್ಕಾರಿ ಗೊಬ್ಬರಕ್ಕೆ ಖರ್ಚಿನ ವ್ಯತ್ಯಾಸ ಹೆಂಗ? ಸರ್ಕಾರಿ ಗೊಬ್ಬರದಕ್ಕ ಇದಕ್ಕ ಖರ್ಚಿನ ವ್ಯತ್ಯಾಸ ಅರ್ಧಕ್ಕಿಂತ ಜಾಸ್ತಿ. ಅದಕ್ಕೆ ಹೆಚ್ಚಾಗ್ತೈತಿ, ಕಮ್ಮಿ ಆಕೈತ್ರಿ. ಇದ್ರ 2ರಷ್ಟು ನಾವು ಸರ್ಕಾರಿ ಗೊಬ್ಬರನ್ನ ಕೊಟ್ಟ ಖರ್ಚು ಮಾಡ್ಬೇಕಾಗತ್ತೆ. ಮತ್ತೆ ಭೂಮಿ ಫಲವತ್ತತೆಯನ್ನು ಕಳ್ಕೊಂತ ಹೋಗ್ತಾವ ಸರ್ಕಾರಿ ಗೊಬ್ಬರ ಕೊಡೋದ್ರಿಂದ. ಇದಕ್ಕೆ ನಾವು ಕಾಕೊಂಡ್ ಹೋಗ್ತಾವ, ಮತ್ತೆ ಫಲವತ್ತತೆಯನ್ನ ಮತ್ತೆ ಪುನಃ ಹೆಚ್ಚು ಮಾಡ್ಕೊತೀವಿ. ಈಗ ಉಳಿದ ರೈತರಿಗೆ ಏನಂತಿದ್ರೆ ಗೌಡ್ರ? ಈಗ ಉಳಿದ ರೈತರಿಗೆ ಇದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ಈ ಗೊಬ್ಬರದ ಅಡ್ವರ್ಟೈಸ್ಮೆಂಟ್ ಎಷ್ಟು ಆಗ್ಬೇಕಾಗಿತ್ತು ಅಷ್ಟ ಆಗಿಲ್ಲ. ಬಹುಶಃ ನನಗೆ ಅನಿಸ್ತೈತಿ ಗೊಬ್ಬರ ಅಡ್ವರ್ಟೈಸ್ಮೆಂಟ್ ಎಷ್ಟು ಆಗ್ಬೇಕಾಗಿತ್ತು ಅಷ್ಟ ಆಗಿತ್ತಂದ್ರ ಎಲ್ಲರಿಗೂ ರೈತರಿಗೆ ಇದು ವಿಷಯ ತಲುಪಿತ್ತಂದ್ರ ಇನ್ನೂ ಜಾಸ್ತಿ ನಿಮಗ ಪ್ಲಸ್ ಪಾಯಿಂಟ್ ಆಗ್ಬೋದೇನೋ ಅನಿಸ್ತದ. ಅಂದ್ರೆ ಇದ್ರ ಗುಣಮಟ್ಟ, ಇದು ಕ್ವಾಲಿಟಿ ಕ್ವಾಂಟಿಟಿ ನೋಡ್ಬೇಕಂತಂದ್ರ ಈಗಾಗಲೇ ಎಷ್ಟೋ ಇದು ಗೊಬ್ಬರ ಸಾಕಷ್ಟು ರೈತರಿಗೆ ನಾ ಬೇಕು ನೀವ್ ಬೇಕಂತ ಅನ್ನೋ ಲೆವೆಲ್ದಾಗ ಆಗ್ಬೇಕಾಗಿತ್ತು. ಅಂದ್ರೆ ಅಷ್ಟ ಆಗಿಲ್ಲ ಅಂತ ನಂಗೆ ಅನಿಸ್ತದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ನೋಡ್ಬೇಕಂತಂದ್ರ ಉಳಿದ ಹೆಂಗ್ ಅಡ್ವರ್ಟೈಸ್ಮೆಂಟ್ ಗೊಬ್ಬರದ ಆ ರೀತಿ ಬರಕ್ತಾ ಇಲ್ಲ. ನಿಮ್ಮಿಂದ ನಮಗೆ ಅಡ್ವರ್ಟೈಸ್ ನಮ್ಮಿಂದ ಆಗ್ತೈತಿ. ನಮ್ಮ ಗೊಬ್ಬರ ಚಲೋ ಐತಂತಂದ್ರ ನಾವ ಯಾಕೋ ರೈತರ ಅಷ್ಟ
ಶಿಕ್ಷಣ ಹೊಂದಿದವರು ಸ್ವಲ್ಪ ಅಸಡ್ಡೆ ಮಾಡ್ತಾರೆ ಸಾವಯವ ಮಾಡ್ಕೊಳಕ್, ಯಾಕೋ ಏನೋ ಗೊತ್ತಿಲ್ಲ. ಆದ್ರೆ ಸಾವಯವ ಮಾಡ್ಬೇಕಂತಂದ್ರ ಅದೇನ ಅಷ್ಟ ನಮಗ ಖರ್ಚು ಅಲ್ಲ, ಅಷ್ಟೇನ ಬಾಳ ದುಡುಕಿ ಬೀಳ್ಬೇಕಂತಾನು ಇಲ್ಲ. ಒಂದ್ ಲೆಕ್ಕದೊಳಗ ನಾವು ತಲೆ ಓಡಿಸ್ಕೊಂಡ್ ಮಾಡ್ಕೊಂತ ಹೋದ್ರೆ ನಡೀತದೆ. ನಮಸ್ಕಾರ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.